ಈ ವಿಡಿಯೋದಲ್ಲಿ ರೇಷಿಯೋ ಅನಾಲಿಸಿಸ್ನ 15 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಬಿಫೋರ್ ಮೂವಿಂಗ್ ಟು ದ ಪ್ರಾಬ್ಲಮ್ ನಾವು ತಿಳ್ಕೊಬೇಕಾಗಿರೋದು ರೇಷಿಯೋಸ್ಗಳು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ನಿಮಗೆ ಕ್ವಶನ್ ಅಷ್ಟೇ ಕೇಳ್ತಾನೆ ಫಾರ್ಮುಲಾ ಅವ್ನು ಕೊಟ್ರಲ್ಲ, ನೀವು ರಿಮೈಂಡ್ ಮಾಡ್ಕೋಬೇಕು, ಇದು ಮೈಂಡಲ್ಲಿ ಇಟ್ಕೋಬೇಕು. ಸೊ ಪ್ರಾಫಿಟಬಿಲಿಟಿ ರೇಷಿಯೋಗಳ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲ್ ಆಗಿ ಪ್ರಾಫಿಟಬಿಲಿಟಿ ರೇಷಿಯೋದಲ್ಲಿ ಕೇಳುವಂತಹ ಮೆಜಾರಿಟಿ ಪಾಯಿಂಟ್ಗಳು ಯಾವ್ಯಾವುದು ಅಂತ ನೋಡಿ. ಜಿ ಪಿ ರೇಷಿಯೋ ಕೇಳ್ತಾನೆ, ನೆಟ್ ಪ್ರಾಫಿಟ್ ರೇಷಿಯೋ ಕೇಳ್ತಾನೆ, ಆಪರೇಟಿಂಗ್ ರೇಷಿಯೋ ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಅಂತ ಕೇಳ್ತಾನೆ, ಆರ್ ಒ ಸಿ, ಇ ಪಿ ಎಸ್, ಇವುಗಳು ನಾರ್ಮಲ್ ಆಗಿ ಕೇಳ್ತಾನೆ. ಸೊ ಹಾಗಾಗಿ ಇವುಗಳನ್ನ ಒಂದಷ್ಟು ಮೈಂಡಲ್ಲಿ ಇಟ್ಕೊಳ್ಳೋದು ಉತ್ಕಮ. ಈಗ ನೋಡೋಣ, ಜಿ ಪಿ ರೇಷಿಯೋ ವೆರಿ ಈಸಿ ನೋಡಿ. ಜಿ ಪಿ ರೇಷಿಯೋ ಕೇಳ್ತಾನಲ್ವಾ, ಗ್ರಾಸ್ ಪ್ರಾಫಿಟ್ ನ್ಯೂಮರೇಟರ್ಗೆ ಹೋಗ್ಲಿ, ಡಿನಾಮಿನೇಟರ್ಗೆ ನೆಟ್ ಸೇಲ್ಸ್ ಇಂಟು 100. ಸೊ ನೆಟ್ ಪ್ರಾಫಿಟ್ ನ್ಯೂಮರೇಟರ್ಗೆ ಹೋಗ್ಲಿ, ಡಿನಾಮಿನೇಟರ್ಗೆ ನೆಟ್ ಸೇಲ್ಸ್ ಇಂಟು 100. ಆಪರೇಟಿಂಗ್ ರೇಷಿಯೋಗೆ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಆಪರೇಟಿಂಗ್ ಕಾಸ್ಟ್ ಅಂತ ಅಂದರೆ ಬೇರೆ ಏನೂ ಅಲ್ಲ. ಆಪರೇಟಿಂಗ್ ಕಾಸ್ಟ್ ಹೇಗೆ ಸಿಗುತ್ತೆ ಅಂದರೆ ನ್ಯೂಮರೇಟರ್ದು COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇವೆರಡನ್ನೂ ಕೂಡಿದ್ರೆ ಸಿಗುತ್ತೆ ಆಪರೇಟಿಂಗ್ ಕಾಸ್ಟ್. ಆಪರೇಟಿಂಗ್ ಕಾಸ್ಟ್ ಹೇಗೆ ಸಿಗುತ್ತೆ ಅಂದರೆ COGS ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಈಗ ಆಪರೇಟಿಂಗ್ ಪ್ರಾಫಿಟ್ ಹೇಗೆ ಸಿಗುತ್ತೆ ಅಂತ ಹೇಳೋದಾದರೆ, ಟೋಟಲ್ ನಾವೇನು ಮಾಡಿರ್ತೀವಿ, ಸೇಲ್ಸ್ ಮತ್ತು ಅದರ್ ಇನ್ಕಮ್ ಆ್ಯಡ್ ಮಾಡ್ಕೊಂಡಿರ್ತೀವಿ. ಅದರಿಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ ತಕ್ಷಣ ಉಳಿಯೋದೇ ಏನಾಗಿರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಆಗಿರುತ್ತೆ. ಸೊ ನೆಟ್ ಸೇಲ್ಸ್ ಡಿವೈಡ್ ಇಂಟು 100. ROC ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ಈಕ್ವಲ್ ಟು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100. ROC ಅಂದರೆ ನಥಿಂಗ್ ಬಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಡೆಟ್ ಆ್ಯಂಡ್ ಈಕ್ವಿಟಿ ಇವೆರಡನ್ನೂ ಕೂಡಿದ್ರೆ ಸಿಗದೆ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇನ್ನು ಇವಾಗ ತಾನೇ EPS ಅರ್ನಿಂಗ್ ನೆಟ್ ಪ್ರಾಫಿಟ್ ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇದಿಷ್ಟು ಕೂಡ ಪ್ರಾಫಿಟಬಿಲಿಟಿ ರೇಷಿಯೋಸ್. ಇದರಲ್ಲಿ ಇನ್ನೂ ಒಂದಷ್ಟು ರೇಷಿಯೋಸ್ಗಳಿದೆ. ಟರ್ನ್ ಓವರ್ ರೇಷಿಯೋಸ್, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಅಂತ ಬಂದರೆ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಸ್ಟಾಕ್ STR ಇಸ್ ನಥಿಂಗ್ ಬಟ್ ಎ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. COGS ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ನೆನಪಲ್ಲಿರಲಿ, ಇದು ವೆರಿ ಇಂಪಾರ್ಟೆಂಟ್. STR ಸ್ಟಾಕ್ ಟರ್ನ್ ಓವರ್ ರೇಷಿಯೋ, COGS ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ನಿಮಗೆ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಅದ್ರ ಫಾರ್ಮುಲಾ ನಾವು ಯೂಸ್ ಮಾಡಬೇಕಾಗತ್ತೆ. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಎನಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಫ್ಯಾಕ್ಟ್ರಿ, ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಈ ರೀತಿ ಏನೇ ಓಪನಿಂಗ್ ಸ್ಟಾಕ್ ತೊಗೊಳ್ತೀವಿ, ಅದಕ್ಕೆ ಪರ್ಚೇಸ್ ಇದ್ರೆ ಆ್ಯಡ್ ಮಾಡ್ಕೊಳ್ತೀವಿ, ರಿಟರ್ನ್ಸ್ ಇದ್ರೆ ಲೆಸ್ ಮಾಡ್ಕೊಳ್ತೀವಿ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಖರ್ಚು ವೆಚ್ಚಗಳನ್ನ ಆ್ಯಡ್ ಮಾಡಿಕೊಂಡು ಮೈನಸ್ ಏನನ್ನು ಮೈನಸ್ ಮಾಡ್ತೀವಿ ಅಂದರೆ ಕ್ಲೋಸಿಂಗ್ ಸ್ಟಾಕ್ನ. ಸೊ ಅವಾಗ ಸಿಗುತ್ತೆ ನಮಗೆ ಈ ಒಂದು ಏನು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಆವರೇಜ್ ಸ್ಟಾಕ್ ಇಸ್ ವೆರಿ ಈಸಿ. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಅದೇನು ಆನ್ಸರ್ ಬರುತ್ತೆ ಅದನ್ನೆಲ್ಲ ಹಾಕ್ಬೋದು. ಇನ್ನು ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋಗೆ ಬಂದರೆ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್. ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಇದ್ದರೆ ಅದನ್ನು ಲೆಸ್ ಮಾಡಿ ಹಾಕಿದರೆ ಸಿಗೋದೇ ನೆಟ್ ಸೇಲ್ಸ್. ನೆಟ್ ಫಿಕ್ಸ್ಡ್ ಅಸೆಟ್ ಅಂತ ಅಂದರೆ ಟೋಟಲ್ ಫಿಕ್ಸ್ಡ್ ಅಸೆಟ್ಗೆ ಯಾವುದಾದ್ರೂ ಐಟಮ್ಗೆ ಡಿಪ್ರಿಸಿಯೇಷನ್ ಇದ್ದರೆ ಅದನ್ನು ಕಳೆದ್ರೆ ಮಿಕ್ಕಿದ್ದು ಉಳಿದಿದೆ ನೆಟ್ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ಇನ್ನು ಡೆಟಾರ್ ಟರ್ನ್ ಓವರ್ ರೇಷಿಯೋ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾರ್. ಇದು ಆಲ್ರೆಡಿ ಫಾರ್ಮುಲಾ ಪ್ರೀವಿಯಸ್ ನಾವು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ನು ಡೆಟ್ ಕಲೆಕ್ಷನ್ ಪೀರಿಯಡ್ 365 ಡೇಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾರ್ ಟರ್ನ್ ಓವರ್ ರೇಷಿಯೋ ಅಂತ ಆಗಿರುತ್ತೆ. ಇನ್ನು ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋಗೆ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಆವರೇಜ್ ಕ್ರೆಡಿಟಾರ್. ಇನ್ನು ಡೆಟ್ ಪೇಮೆಂಟ್ ಪೀರಿಯಡಿಗೆ ಬಂದರೆ 365 ಡೇಸ್ ಡಿವೈಡೆಡ್ ಬೈ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ. ಸೊ ನೋಡಿ, ಇದಕ್ಕೆಲ್ಲ ನಾವು ಪ್ರಾಫಿಟಬಿಲಿಟಿ ರೇಷಿಯೋಗಳಿಗೆಲ್ಲ ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡ್ತೀವಿ, ಏನು ಆನ್ಸರ್ ಬರುತ್ತೆ ಅದನ್ನು. ಸೊ ಟರ್ನ್ ಓವರ್ ರೇಷಿಯೋಗಳಿಗೆಲ್ಲ ಟೈಮ್ಸ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರುವಂತಹ ಏನು ಫೈನಾನ್ಷಿಯಲ್ ರೇಷಿಯೋಗೆಲ್ಲ ನಾವು ಇಷ್ಟು 1 ಅಂದರೆ ಎಷ್ಟು ರೇಷಿಯೋಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ. ಕರೆಂಟ್ ರೇಷಿಯೋ ವೆರಿ ಇಂಪಾರ್ಟೆಂಟ್. ಟೋಟಲ್ ಕರೆಂಟ್ ಅಸೆಟ್ನ ಕೂಡಿಕೊಂಡು ಕರೆಂಟ್ ಲ್ಯಾಬಿಲಿಟಿಯಿಂದ ಡಿವೈಡ್ ಮಾಡೋದು. ಕ್ವಿಕ್ ರೇಷಿಯೋ, ಆಸಿಡ್ ಟೆಸ್ಟ್ ರೇಷಿಯೋ ಮತ್ತು ಕ್ವಿಕ್ಕು, ಆ್ಯಸಿಡ್ಡು ಮತ್ತು ಲಿಕ್ವಿಡ್ ರೇಷಿಯೋ ಅಂತ ಬರುತ್ತೆ. ಏನೇ ಕೇಳಿದ್ರು ಫಾರ್ಮುಲಾ ಇದೆ. ಇಲ್ಲಿ ಜಸ್ಟ್ ಕ್ವಿಕ್ ಇದೆ, ಆಸಿಡ್ ಇದ್ದರೆ ಆಸಿಡ್, ಲಿಕ್ವಿಡ್ ಇದ್ದರೆ ಲಿಕ್ವಿಡ್. ಸೊ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟೀಸ್. ನೆನಪಲ್ಲಿರಲಿ, ಈ ಕ್ವಿಕ್ ಲಯಬಿಲಿಟೀಸ್ ಅಸೆಟ್ಸು ಕ್ವಿಕ್ ಲಯಬಿಲಿಟೀಸ್ ಅಂದರೆ ಏನು ಅಂದರೆ ಟೋಟಲ್ ಕರೆಂಟ್ ಅಸೆಟ್ಟಿಂದ ಇನ್ವೆಂಟ್ರಿ ಅಥವಾ ಸ್ಟಾಕ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಳನ್ನ ಬಿಡಬೇಕಾಗತ್ತೆ. ಸೊ ಅದು ಕ್ವಿಕ್ ಲಯಬಿಲಿಟೀಸ್ಗಳು ಯಾವುದು ಅಂತ ಅಂದರೆ BODನ ನಾವು ಅದರಿಂದ ಬಿಟ್ಟು ಮಿಕ್ಕಿದ್ದು ಕೂಡ್ಕೊಂಡ್ರೆ ಅದೇ ಕ್ವಿಕ್ ರೇಷಿಯೋ ಆಗಿರುತ್ತೆ. ಡೆಟ್ ಈಕ್ವಿಟಿ ರೇಷಿಯೋ ಅಂದರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಡೆಟ್ ಅಂದರೆ ಏನೇನು, ಪಬ್ಲಿಕ್ ಡೆಪಾಸಿಟ್ ಆಗಿರ್ಬೋದು, ಮಾರ್ಟ್ಗೇಜ್ ಲೋನ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಗಳಾಗಿರ್ಬೋದು, ಡಿಬೆಂಚರ್ಗಳಾಗಿರ್ಬೋದು, ಸಾಲ ಔಟ್ಸೈಡರ್ಸ್ ನಾವೇನಿರುತ್ತೆ ಸೊ ಆ ಸಾಲಗಳು. ಈಕ್ವಿಟಿ ಅಂತ ಹೇಳೋದಾದರೆ P&L ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ಕ್ಯಾಪಿಟಲ್ ರಿಸರ್ವ್ ಆಗಿರ್ಬೋದು, ಸೊ ಈ ರೀತಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗಳಾಗಿರ್ಬೋದು, ಸೊ ಇದಿಷ್ಟು ಶೇರ್ ಪ್ರೀಮಿಯಮ್ ಆಗಿರ್ಬೋದು, ಇವೆಲ್ಲವನ್ನು ಕೂಡಿಕೊಂಡು ಸೊ ಅದರಿಂದ ಗುಡ್ ವಿಲ್ ರಿಟರ್ನ್ ಆಫ್ ಆಗಿದ್ದರೆ
ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿವೆಂಚರ್ ಇದ್ದರೆ, ಕಮಿಷನ್ ಆನ್ ಶೇರ್ಸ್ ಇದ್ದರೆ, ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಇದ್ದರೆ, ಸೊ ಅವುಗಳನ್ನ ಕಳೆದ್ರೆ ಉಳಿಯೋದೇ ಈಕ್ವಿಟಿ ಆಗಿರುತ್ತೆ. ಸೊ ಈಗ ನೋಡೋಣ ಪ್ರೊಪರೇಟರಿ ರೇಷಿಯೋ ನೆಟ್ ವರ್ತ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಇನ್ ಕ್ಯಾಪಿಟಲ್ ರಿಗೇರಿಂಗ್ ರೇಷಿಯೋ ವೆರಿ ಈಸಿ. ಫಿಕ್ಸ್ಡ್ ಆ್ಯಂಡ್ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸ್ ಯಾವ್ಯಾವುದಕ್ಕೆ ಫಿಕ್ಸ್ಡ್ ಆಗಿ ಬಡ್ಡಿ ಬರ್ತಿರುತ್ತೆ ಅದನ್ನೆಲ್ಲ ನ್ಯೂಮರೇಟರ್ಗೆ ಹಾಕೊಂಡು ಡಿನಾಮಿನೇಟರ್ಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ನ ಹಾಕಿದ್ರೆ ಆಯಿತು. ಅಲ್ಲಿ ಈಕ್ವಿಟಿ ಕಂಡಿಡ್ತಿರಲ್ಲ ಅದನ್ನು. ಸೊ ಈಗ ಒಂದು ಕ್ವಶನ್ ಮುಖಾಂತರ ನಾವು ನೋಡ್ತಾ ಹೋಗೋಣ. ಇದನ್ನು ನಮಗೆ ಫೈನಲ್ ಆಗುತ್ತೆ ಆಗೋದು. ನಮಗೆ ಸಮ್ಟೈಮ್ಸ್ ಏನು ಮಾಡ್ತಾನೆ ಅಂತ ಅಂದರೆ ಒಂದು ಕ್ವಶನ್ನ ಕೊಟ್ಟಾಗ ಅದನ್ನು P&L ಅಕೌಂಟ್ ಫಾರ್ಮೇಟ್ನಲ್ಲಿ ಇರೋದಿಲ್ಲ. ಅದನ್ನು ನೀವು ಆರ್ಡ್ರ್ ವೈಸಲ್ಲಿ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ರೀಅರೇಂಜ್ನ ಮಾಡಿಕೊಂಡು ನಾವು ಫಾರ್ಮುಲಾಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಆ ರೀಅರೇಂಜ್ ಮಾಡ್ಕೋಬೇಕಾದ್ರೆ ಈ ರೀತಿ ಫಾರ್ಮೆಟ್ನ ನಾವು ಮಾಡ್ಕೋಬೇಕಾಗತ್ತೆ. ನಿಮಗೆ P&L ಕೊಟ್ಟಿರ್ತಾನೆ, ಬಟ್ ಮಿಕ್ಸಲ್ಲಿ ಇರುತ್ತೆ. ಬಟ್ ಯಾವ್ಯಾವುದಕ್ಕೆ ಅಂತೇಳಿ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ರೀಅರೇಂಜ್ ಮಾಡ್ಕೊಳ್ತೀರಾ. ರೀಅರೇಂಜರ್ಗೆ ಇದು ಫಾರ್ಮ್ಯಾಟ್ ಗ್ರಾಸ್ ಸೇಲ್ಸ್ ಅಂತ ಅಂದರೆ ಇನ್ನು ಅದರಿಂದ ಯಾವುದೇ ರಿಟರ್ನ್ಸ್ನ ಲೆಸ್ ಮಾಡಿರಲ್ಲ ಅಂತ. ಸೊ ಅದರಿಂದ ಟ್ಯಾಕ್ಸ್ ರಿಟರ್ನ್ಸು ಮತ್ತು ಸೇಲ್ಸ್ ರಿಟರ್ನ್ಸ್ನ ಲೆಸ್ ಮಾಡ್ಕೊಳ್ತೀವಿ. ಆಗ ನೆಟ್ ಸೇಲ್ಸ್ ಸಿಗುತ್ತೆ. ನೆಟ್ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಡೈರೆಕ್ಟ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಕಳಿಬಹುದು. ಬಟ್ COGSನ ಏನಾದರೂ ಡೈರೆಕ್ಟ್ ಕೊಟ್ಟಿಲ್ಲ ಅಂದರೆ ಐಟಮ್ ಜಾಸ್ತಿ ಇತ್ತು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ? ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಆ್ಯಡೆಡ್ ಪರ್ಚೇಸ್ ಮೈನಸ್ ರಿಟರ್ನ್ ಎನಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಫ್ಯಾಕ್ಟ್ರಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟು ಆ್ಯಡ್ ಮಾಡಿಕೊಂಡು ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಿದರೆ ಉಳಿಯೋದೇ ಗ್ರಾಸ್ ಪ್ರಾಫಿಟ್. ನೋಡಿ, ನೆಟ್ ಸೇಲ್ಸಿಂದ ಈ COGSನ ಕಳೆದ್ರೆ ಉಳಿಯೋ ಬ್ಯಾಲೆನ್ಸ್ GP ಆಗಿರುತ್ತೆ. ಇಲ್ಲೇ ಸಿಕ್ತು ಫಾರ್ಮುಲಾ. ಫಾರ್ ಎಕ್ಸಾಂಪಲ್ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡೀರಿ ಅಂತಾನೆ ಈ ರೀತಿ ಕೊಟ್ಟಿರ್ತಾನೆ. ಸೊ ಅವಾಗ ನೆಟ್ ಸೇಲ್ಸಿಂದ COGSನ ಕಳೆದ್ರೆ ಉಳಿದಿರೋ ಬ್ಯಾಲೆನ್ಸ್ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಸೊ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಸೊ ಇದು ಫಾರ್ಮೆಟ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಇದಾದಮೇಲೆ ಈ ನಾವೇನು COGSನಿಂದ ಕಳೆದ ತಕ್ಷಣ ಗ್ರಾಸ್ ಪ್ರಾಫಿಟ್ ಸಿಗುತ್ತಲ್ಲ, ಗ್ರಾಸ್ ಪ್ರಾಫಿಟಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಸರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುವು? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗಳಾಗಿರ್ಬೋದು. ಸೊ ಅದರಲ್ಲಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸ್ಯಾಲ್ರಿ, ರೆಂಟ್, ಪೋಸ್ಟೇಜ್, ಟೆಲಿಗ್ರಾಮ್ ಈ ರೀತಿ ಬರುತ್ತೆ ಡೆಪ್ರಿಸಿಯೇಷನ್. ಇನ್ನು ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂದರೆ ಕ್ಯಾರಿಯೇಜ್, ಔಟ್ವರ್ಡ್ ಅಡ್ವರ್ಟೈಸ್ಮೆಂಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸೊ ಈ ರೀತಿ ಬರುತ್ತೆ. ಇದಿಷ್ಟು ಕಳೆದ್ರೆ ಉಳಿಯೋದೆ ಗ್ರಾಸ್ ಪ್ರಾಫಿಟಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕಳೆದ್ರೆ ಉಳಿಯೋದೆ ಆಪರೇಟಿಂಗ್ ಪ್ರಾಫಿಟ್. ನೆಕ್ಸ್ಟ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಲೈಕ್ ಫೈನಾನ್ಷಿಯಲ್ ಚಾರ್ಜಸ್ ಲೈಕ್ ಇಂಟ್ರೆಸ್ಟ್ ಪೇಯ್ಡ್, ಲಾಂಗ್ ಟರ್ಮ್ ಲೋನ್ಸ್ ಬಾರೋಡ್. ಸೊ ಅದು ಆ್ಯಡೆಡ್ ಒಂದು ಐಟಮ್ ಆ್ಯಡ್, ಒಂದು ಐಟಮ್ ಲೆಸ್. ಆಪರೇಟಿಂಗ್ ಪ್ರಾಫಿಟಿಗೆ ಒಂದು ಐಟಮ್ ಆ್ಯಡ್ ಮಾಡ್ತೀವಿ, ಒಂದು ಐಟಮ್ ಲೆಸ್ ಮಾಡ್ತೀವಿ. ಸೊ ಅವುಗಳು ಯಾವುವು ಅಂತೇಳಿ ನಾವು ನೋಡೋದಾದರೆ ಸೊ ಒಂದು ಐಟಮ್ ಆ್ಯಡ್ ಆಗುತ್ತೆ ಆಪರೇಟಿಂಗ್ ಪ್ರಾಫಿಟಿಗೆ, ಒಂದು ಐಟಮ್ ಲೆಸ್ ಆಗುತ್ತೆ. ಆ್ಯಡ್ ಆಗೋ ಐಟಮ್ಗಳು ಯಾವ್ಯಾವು ಅಂತ ಅಂದರೆ ನಾನ್ ಆಪರೇಟಿಂಗ್ ಇನ್ಕಮ್ ಸಚ್ ಆಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟ್ಮೆಂಟ್ಸ್, ಡಿವಿಡೆಂಡ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್, ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕಾಂಪನ್ಸೇಷನ್ ಫಾರ್ ಲ್ಯಾಂಡ್ ಲೈಕ್ ದಟ್. ಲೆಸ್ ಆಗುವಂಥ ಐಟಮ್ ಯಾವುವು ಅಂದರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ಯಾವು? ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟು, ಇನ್ವೆಸ್ಟ್ಮೆಂಟ್ಸು, ಚಾರಿಟೀಸು, ಡೊನೇಷನ್ಸು. ಇನ್ಕಮ್ಗಳು ಆ್ಯಡ್ ಆಗುತ್ತೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಆಗುತ್ತೆ. ಲೈಕ್ ನಾರ್ಮಲಾಗಿ ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಅಸೆಟು, ಲಾಸ್ ಆನ್ ಆ ರೀತಿ ಲಾಸ್ ಆಗಿರುವಂಥದ್ದು, ಫೈರ್ ಬಿದ್ದು ಹಾಳಾಗಿರುವಂಥದ್ದು. ಸೊ ಅವುಗಳು ಬರ್ತವೆ. ಸೊ ಇದಾದಮೇಲೆ ಇದರಿಂದ ನಾವು ಕಳಿಬೇಕಾಗಿರೋದು ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಸೊ ಅಲ್ಲಿಗೆ ಇನ್ನು ಉಳಿದಿದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದನ್ನು ಸಿಂಪಲಾಗಿ ಒಂದು ಫಾರ್ಮ್ಯಾಟ್ ಬರೆದು ಹೇಳ್ಬಿಡ್ತೀನಿ ಕೇಳಿ. ಫಸ್ಟು ಗ್ರಾಸ್ ಸೇಲ್ ಇರುತ್ತೆ. ಗ್ರಾಸ್ ಸೇಲಿಂದ ರಿಟರ್ನ್ನ ಮೈನಸ್ ಮಾಡಿದರೆ ನೆಟ್ ಸೇಲ್ ಆಗುತ್ತೆ. ನೆಟ್ ಸೇಲಿಂದ ಮೈನಸ್ COGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಕಳೆದ್ರೆ ಉಳಿದಿದ್ದೆ GP ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ಗ್ರಾಸ್ ಪ್ರಾಫಿಟಿಂದ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಅದು ಕಳೆದ್ರೆ ಉಳಿಯೋದು ಆಪರೇಟಿಂಗ್ ಪ್ರಾಫಿಟ್ ಆಗಿರುತ್ತೆ. ಈ ಆಪರೇಟಿಂಗ್ ಪ್ರಾಫಿಟಿಗೆ ಒಂದು ಐಟಮ್ ಆ್ಯಡ್ ಆಗುತ್ತೆ, ಒಂದು ಐಟಮ್ ಲೆಸ್. ಆ್ಯಡ್ ಆಗೋ ಐಟಮ್ ಯಾವ ಅಂದರೆ ನಾನ್ ಆಪರೇಟಿಂಗ್ ಇನ್ಕಮ್, ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಆ ರೀತಿ. ಮೈನಸ್ ಮಾಡೋದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು? ಲಾಸ್ ಆನ್ ಸೇಲ್ ಆಫ್ ಅಸೆಟ್ಟು, ಫೈರ್ ಬಿದ್ದಾಳಾಗಿರುವಂಥದ್ದು. ಸೊ ಈ ರೀತಿ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದರೆ ಉಳಿದಿರೋ ಅಮೌಂಟಿಂದ ಟ್ಯಾಕ್ಸ್ನ ಲೆಸ್ ಮಾಡಿದರೆ ಇನ್ನು ಉಳಿಯೋದೆ ಆ್ಯಕ್ಚುಲಾಗಿ ಫೈನಲ್ ಅಮೌಂಟ್ ಆಗಿರುತ್ತೆ ಪ್ರಾಫಿಟ್ಟು. ಸೊ ಈ ಫಾರ್ಮ್ಯಾಟ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಕ್ವಶನ್ನ ಈಗ ಅಟೆಂಡ್ ಮಾಡೋಣ. ನೋಡಿ, ಅವಂತಿ ಲಿಮಿಟೆಡ್ ಫಾರ್ ದ ಫಾಲೋಯಿಂಗ್ P&L ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಸೊ ಇಲ್ಲೊಂದು P&L ಅಕೌಂಟ್ ಕೊಟ್ಟಿದ್ದಾರೆ. ಇಲ್ಲಿ P&L ಅಕೌಂಟ್ ನಿಮಗೆ ಫಾರ್ಮ್ಯಾಟ್ ವೈಸ್ ಇಲ್ಲ. ಸೊ ಇದನ್ನು ನೀವು ರೀಅರೇಂಜ್ ಮಾಡ್ಕೋಬೇಕು. ಆ್ಯಕ್ಚುಲ್ ರೀಅರೇಂಜ್ನ ಮಾಡಿಕೊಂಡು ಅವ್ನು ಕೇಳಿರೋ 4 ರೇಷಿಯೋಗಳನ್ನ ಕಂಡು GP ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಇದಕ್ಕೆಲ್ಲದಕ್ಕೂ ಫಾರ್ಮುಲಾ ಹೇಳ್ಬಿಡ್ತೀನಿ ಕೇಳಿ. GP ರೇಷಿಯೋಗೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನಿಮ್ಗೆ ಈ ಫಾರ್ಮೆಟಲ್ಲಿ ಗ್ರಾಸ್ ಪ್ರಾಫಿಟ್ ಐತಾ ಹುಡುಕಿ, ಸಿಗಲ್ಲ, ಎಲ್ಲೂ ಇಲ್ಲ. ನಾವು ರೀಅರೇಂಜ್ ಮಾಡ್ಕೊಂಡು ಕಂಡುಹಿಡ್ಕೋಬೇಕು. ಎರಡನೇದು ಆಪರೇಟಿಂಗ್ ರೇಷಿಯೋ ಅಂತ ಹೇಳೋದಾದರೆ ಫಾರ್ಮುಲಾ ಅದಕ್ಕೆ ಆಪರೇಟಿಂಗ್ ರೇಷಿಯೋ ಹೇಗೆ ಬರುತ್ತೆ ಅಂದರೆ ಆಪರೇಟಿಂಗ್ COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂತ ಹೇಳಿ ತೊಗೊಳ್ತೀವಿ.
ಆಪರೇಟಿಂಗ್ ರೇಷಿಯೋಗೆ ಹೇಗೆ ಬರುತ್ತೆ ಅಂತ ಅಂದರೆ COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡ್ತೀವಿ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಬರುತ್ತೆ. ಇನ್ನು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇದೆಯಲ್ಲ, ಇದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನಾವು COGS ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಂಟ್ರಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬರೋದು COGS ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಂಟ್ರಿ. ಸೊ ಈಗ ರೀಅರೇಂಜ್ ಮಾಡ್ಕೊಳ್ಳಿಕ್ಕೆ ಏನೇನು ಇನ್ಫಾರ್ಮೇಷನ್ ನೋಡೋಣ. ನೆಟ್ ಸೇಲ್ಸ್ ರಿಟರ್ನ್ ಇದೆಯಾ ನೋಡಿ, ಇಲ್ಲ. ರಿಟರ್ನ್ ಇದ್ದರೆ ಕಳ್ಕೋಬೇಕು. ಸೇಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಮೈನಸ್ COGS ಇಲ್ಲೆಲ್ಲೂ ಡೈರೆಕ್ಟಾಗಿಲ್ಲ, ನೀವು ಆರ್ಡರ್ ಮಾಡ್ಕೋಬೇಕು. COGS ಮಾಡೋದು ಹೇಗೆ, ಓಪನಿಂಗ್ ಸ್ಟಾಕ್, ಆ್ಯಡೆಡ್ ಪರ್ಚೇಸಸ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಸೊ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತೀವಿ, ಮೈನಸ್ ಕ್ಲೋಸಿಂಗ್ ಸ್ಟಾಕ್, COGS ಸಿಗುತ್ತೆ. ಸೊ ಅದಾದಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ಯಾವುದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಇವಿಷ್ಟು ಕೂಡ್ಕೊಂಡ್ರೆ ನಮಗೇನು ಸಿಗುತ್ತೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಗ್ರಾಸ್ ಪ್ರಾಫಿಟಿಂದ ಕಳೆದ್ರೆ ಉಳಿಯೋದೆ ಆಪರೇಟಿಂಗ್ ಪ್ರಾಫಿಟ್ಗೆ ಒಂದು ಐಟಮ್ ಆ್ಯಡ್, ಒಂದು ಐಟಮ್ ಲೆಸ್ ಅಂದೆ. ಸೊ ಆ್ಯಡು ಇನ್ಕಮು ಲೈಕ್ ಕಾಂಪನ್ಸೇಷನ್ ಫಾರ್ ಅಕ್ವಿಸಿಷನ್ ಆಫ್ ಲ್ಯಾಂಡ್. ಅಂದರೆ ಲೆಸ್ ಮಾಡೋದು ಲಾಸ್ ಯಾವುದು, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ವ್ಯಾಲ್ಯೂ ಆಫ್ ಫರ್ನಿಚರ್, ಲಾಸ್ಟ್ ಬೈ ಫೈರ್. ಸೊ ಇಷ್ಟು. ಈಗ ನೋಡೋಣ ನಾವು ರೀಅರೇಂಜ್ ಮಾಡ್ಕೊಂಡಿರೋದು ಯಾವ ರೀತಿ ಇದೆ ಅಂತ. ರೀಅರೇಂಜ್ ಫಾರ್ಮ್ಯಾಟ್ ನೋಡಿ, ರೀಅರೇಂಜ್ಡ್ ಫಿಗರ್ಸ್ ಇನ್ ಫಾರ್ಮ್ ಆಫ್ ಸೂಟಬಲ್ ಅನಾಲಿಸಿಸ್. ಸೊ ನೆಟ್ ಸೇಲ್ಸ್ 16 lakh, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಓಪನಿಂಗ್ ಸ್ಟಾಕ್ ಇತ್ತು, ಪರ್ಚೇಸ್ ಇತ್ತು, ವೇಜಸ್ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇಷ್ಟು ಕೂಡ್ಕೊಂಡು ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಹಾಕೊಂಡ್ವಿ. ಈಗ ನೆಟ್ ಸೇಲ್ಸಿಂದ ಈ COGS ಡೈರೆಕ್ಟಾಗಿ ಕೊಟ್ಟಿರಲ್ಲ, ಕ್ಯಾಲ್ಕುಲೇಟ್ ಮಾಡಿ ಕಳೆದಾಗ ಇಲ್ಲೇನು ಉಳಿದಿದೆ ಅದೇ ಗ್ರಾಸ್ ಪ್ರಾಫಿಟ್. ನಿಮ್ಮ ಫಸ್ಟು ಫಾರ್ಮುಲಾಗೆ ಆನ್ಸರ್ ಸಿಕ್ತು ಅಂದರೆ ನಾವು ಅದನ್ನು ಅಪ್ಲೈ ಮಾಡಬೇಕು. ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಇದ್ದದ್ದು. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬಂದರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಇಷ್ಟನ್ನು ಕೂಡ್ಕೊಂಡು ಔಟ್ರ್ ಕಲಮ್ಗೆ ಹಾಕಿ ಕಳಿರಿ. ಕಳೆದಾಗ ಸಿಗದೆ ಆಪರೇಟಿಂಗ್ ಪ್ರಾಫಿಟ್ಗೆ ಒಂದು ಐಟಮ್ ಆ್ಯಡ್, ಒಂದು ಐಟಮ್ ಲೆಸ್. ನಾನ್ ಆಪರೇಟಿಂಗ್ ಇನ್ಕಮ್ ಇದ್ದರೆ ಆ್ಯಡ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಲೆಸ್, ಎರಡೂ ಇದೆ. ನಾನ್ ಆಪರೇಟಿಂಗ್ ಇನ್ಕಮ್ ಅಂದರೆ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಇದೆ, ನಾನ್ ಆಪರೇಟಿಂಗ್ ಆ್ಯಡ್ ಆಗುತ್ತೆ. ಅದಾದಮೇಲೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ವ್ಯಾಲ್ಯೂ ಆಫ್ ಫರ್ನಿಚರ್, ಲಾಸ್ಟ್ ಬೈ ಫೈರ್ ಇದೆ. ಲೆಸ್ ಮಾಡಿದ್ರೆ ಏನು ಉಳಿದಿದೆ ಅದು ನೆಟ್ ಪ್ರಾಫಿಟ್. ಸೊ ಟ್ಯಾಕ್ಸ್ ಇಲ್ಲಿ ಯಾವುದೂ ಇಲ್ಲ. ಇನ್ ಕೇಸ್ ಟ್ಯಾಕ್ಸ್ ಇದ್ದಿದ್ರೆ ನಾವು ಅದನ್ನು ಕಡಿತಿದ್ವಿ. ಸೊ ಈಗ ಇದನ್ನು ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳಿದೆ, ಫಸ್ಟ್ ಕೇಳಿದ್ದೆ ಒಂದು ಗ್ರಾಸ್ ಪ್ರಾಫಿಟ್ ಅಲ್ವಾ, ಅದಕ್ಕೆ ಫಾರ್ಮುಲಾ ನೋಡಿ. ಗ್ರಾಸ್ ಪ್ರಾಫಿಟ್ ಇದೆ, ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ 5,20,000 ನ್ಯೂಮರೇಟರ್ಗೆ, ಡಿನಾಮಿನೇಟರ್ಗೆ ನೆಟ್ ಸೇಲ್ಸ್ ಇಂಟು 100. ಅದಾದಮೇಲೆ ಎರಡನೇದವನು ಆಪರೇಟಿಂಗ್ ರೇಷಿಯೋ ಕೇಳಿದೆ. ಆಪರೇಟಿಂಗ್ ರೇಷಿಯೋ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಎರಡು ಸಿಕ್ಕಿದೆ. ಈಗ ಫಾರ್ಮುಲಾ ನೋಡ್ಬಿಡೋಣ ಡೈರೆಕ್ಟಾಗಿ ಅಲ್ಲೇ ನೋಡ್ರಿ. ಫಸ್ಟ್ ಒನ್ ಆಪರೇಟಿಂಗ್ ಕಾಸ್ಟ್. ಸೊ ಅಲ್ಲಿ ಗ್ರಾಸ್ ಪ್ರಾಫಿಟ್ ಆಪರೇಟಿಂಗ್ ಕಾಸ್ಟ್ ಅಂದರೆ ಇಲ್ಲಿ ನೋಡ್ಬಿಡೋಣ ಫಸ್ಟು. ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಈಗ ರೇಷಿಯೋಗೆ ಬನ್ನಿ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ, 5,20,000. ನೆಟ್ ಸೇಲ್ಸ್ ಎಷ್ಟಿದೆ, 16 lakh. ಇದನ್ನು ಹಾಕಿದರೆ ಈಗ ನಾವಿಲ್ಲಿ ಫಾರ್ಮುಲಾಗೆ ಅಪ್ಲೈ ಮಾಡಿದರೆ ನೋಡಿ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ 5,20,000, 16 lakh ಇಂಟು 100, 32.5. ನೆಕ್ಸ್ಟ್ ಆಪರೇಟಿಂಗ್ ರೇಷಿಯೋ ನೋಡಿ. ಇದು ಆಪರೇಟಿಂಗ್ ರೇಷಿಯೋಗೆ ಫಾರ್ಮುಲಾ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಆಪರೇಟಿಂಗ್ ಕಾಸ್ಟ್ ಅಂದರೆ ಏನು, ಇಲ್ಲಿ ಮೇಲಿದೆ ನೋಡಿ. ಆಪರೇಟಿಂಗ್ ಕಾಸ್ಟ್ ಇನ್ ದ ಸೆನ್ಸ್ COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. COGS 10,80,000, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 2,80,000. ಇದು ಯಾವುದು ಶೋ ಮಾಡಿಬಿಡ್ತೀನಿ ನೋಡಿ. COGS ಅಂದರೆ ಇಲ್ಲಿ ಸಿಕ್ಕಿದೆಯಲ್ಲ ಇದು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಷ್ಟು ಬಂತು, 10,80,000. COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 2,80,000. ಇದು ಎರಡನ್ನು ಕೂಡ್ಕೊಂಡು ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದರೆ ನಮಗೆ ಆಪರೇಟಿಂಗ್ ಕಾಸ್ಟಿಗೆ ಫಾರ್ಮುಲಾಗೆ ಸಿಗುತ್ತೆ ನೋಡಿ. ಇಲ್ಲಿ 10,80,000 ಆ್ಯಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 2,80,000, 13,60,000 ಮಾಡಿಕೊಂಡು ಈ ಫಾರ್ಮುಲಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡುವ ನೋಡಿ. ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100, 85%. ಇನ್ನು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ವೆರಿ ಈಸಿ. ಆಪರೇಟಿಂಗ್ ಪ್ರಾಫಿಟ್ ನಿಮ್ಮ ಫಾರ್ಮುಲಾದಲ್ಲಿ ಸಿಕ್ಕಿದೆ ನೋಡಿ. ಇಲ್ಲಿ ಫಾರ್ಮೆಟಲ್ಲಿ ಗ್ರಾಸ್ ಪ್ರಾಫಿಟಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಕಳೆದ್ರೆ ಉಳಿಯೋದೆ ಆಪರೇಟಿಂಗ್ ಪ್ರಾಫಿಟ್ 2,40,000. ಆ 2,40,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ನೋಡಿ. 2,40,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100, 15%. ಸೊ ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ವೆರಿ ಈಸಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಇಲ್ಲಿ ನೋಡಿ. ನಿಮ್ಮ ಫಾರ್ಮೆಟಲ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 10,80,000. ಆವರೇಜ್ ಸ್ಟಾಕ್ ಹೇಗೆ ಬಂತು ಸರ್, ಆವರೇಜ್ ಸ್ಟಾಕ್ ಹೇಗೆ ಬಂದಿದೆ ಅಂದರೆ ನೋಡಿ, ಇಲ್ಲಿ
ಆವರೇಜ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಓಪನಿಂಗ್ ಸ್ಟಾಕ್ 2,60,000 ಇದೆ, ಕ್ಲೋಸಿಂಗ್ ಸ್ಟಾಕ್ 3,08,000 ಇದೆ, ಡಿವೈಡೆಡ್ ಬೈ 2 ಅಂದರೆ ಎರಡು ಐಟಮಲ್ಲಿ ಓಪನಿಂಗ್ ಕ್ಲೋಸಿಂಗು 3,20,000. ಸೊ ಈ ರೀತಿ ಬರುತ್ತೆ. COGS ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್, ಸೊ 3.38 ಟೈಮ್ಸ್. ಪ್ರಾಫಿಟಬಿಲಿಟಿ ರೇಷಿಯೋಗೆ ಪರ್ಸೆಂಟೇಜ್, ಟರ್ನ್ ಓವರ್ ರೇಷಿಯೋಗಳಿಗೆ ಟೈಮ್ಸ್, ಅದೇ ರೀತಿ ಲಿಕ್ವಿಡಿಟಿ ರೇಷಿಯೋಗಳಿಗೆ ನಾವು ಯೂಸ್ ಮಾಡುವಂಥದ್ದು ಇಷ್ಟು 1 ಅಂತ ಹೇಳಿ. ಸೊ ಇದು ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿದೆ.